ಫ್ರೆಂಡ್ಸ್, ವೆಲ್ಕಮ್ ಟು ಸುಧಾ ಅಡುಗೆ ಮನೆ. ಇವತ್ತು ನಾನು ಭಾಳ ಬೇಗ ಮಾಡುವಂಥ ಆಲೂ ಪರಾಟ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಭಾಳ ಬೇಗ ಆಗುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸು, ಹಾಗೆ ಕಸ್ತೂರಿ ಮೇಥಿ, 2 ಸ್ಪೂನ್ ಎಣ್ಣೆ, 10 ನಿಮಿಷ ಬಿಸಿನೀರಲ್ಲಿ ನೆನೆಸ್ಕೊಂಡಿರೋಂಥ ತುರಿದಿರೋ ಆಲೂಗಡ್ಡೆ, ಹಾಗೆ ಉಪ್ಪಿನ ಪುಡಿ. ಇವನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡು ಬರ್ತೀನಿ. ಕಲಸಿದ್ದಾಗಿದೆ. ಈಗ ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕಿ ಸವರಿ 5 ನಿಮಿಷ ಮುಚ್ಚಿಟ್ಬಿಡ್ತೀನಿ. 5 ನಿಮಿಷ ಆಗಿದೆ. ಈಗ ಮಣೆ ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಈ ಥರ ಗೋಧಿ ಹಿಟ್ಟನ್ನ ಉಂಡೆ ಮಾಡಿಕೊಂಡು ಅದನ್ನು ಈ ಥರ ತಿಳ್ಕೊಂಡು ಸ್ವಲ್ಪ ರೋಲ್ ಮಾಡ್ಕೊಬೇಕಾಗುತ್ತೆ. ಈ ಚಪಾತಿಗಂತೂ ಏನು ಪಲ್ಯ ಆಗಲಿ ಬೇರೆ ಆಗಲಿ ಬೇಕಾಗೋದಿಲ್ಲ. ಬರೀ ಹಾಗೆ ತಿನ್ಬೋದು. ಎಲ್ಲ ಹಾಕಿರ್ತೀನಿ. ಉಪ್ಪು, ಖಾರ, ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇಷ್ಟಪ್ಪ ಲಟ್ಟಿಸ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೆಂಚು ಬಿಸಿ ಇಟ್ಕೊಂಡಿದ್ದೀನಿ. ಈಗ ಲಟ್ಸಿರೋಂಥ ಚಪಾತಿ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದು ಸೈಡು ಪರಾಟನ ತಿರುವಾಕೊಳ್ತೀನಿ. ನಾನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು ನಾವು ಲೇಟಾಗಿದ್ದಾಗ ಈ ರೀತಿ ಮಾಡ್ಕೊಂಡ್ರೆ ಪಲ್ಯ ಚಟ್ನಿ ಏನು ಮಾಡೋಷ್ಟಿರಲ್ಲ. ಈಗ 2 ಕಡೆ ಎಣ್ಣೆ ಹಾಕ್ತೀನಿ. ನೀವು ಒಂದ್ಸಾರಿ ಪರಾಟನ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಈಗ ಪರೋಟ ರೆಡಿಯಾಗಿದೆ. ಈಗ ಆಲೂ ಪರೋಟ ತಿನ್ನೋದಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇದಕ್ಕೆ ತುಪ್ಪವನ್ನು ಹಾಕೊಂಡು ತಿಂದ್ಬಿಟ್ರೆ ಬೇರೆ ಏನು ಬೇಕಾಗೋದಿಲ್ಲ. ನೋಡಿ ಲೇಯರ್ ಲೇಯರ್ ಆಗಿ ಹೇಗೆ ಬಂದಿದೆ ಅಂತ. ನಾನಂತೂ ಇದಕ್ಕೆ ಏನೂ ಮಾಡಿಲ್ಲ, ತುಪ್ಪ ಹಾಕೊಂಡೆ ತಿಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.